ದಿನದ ಶುಭ ನಮನಗಳು ಪ್ರೀತಿಯ ಮಕ್ಕಳೇ. ಆರೋಗ್ಯವೇ ಭಾಗ್ಯ ಎಂಬುದನ್ನು ಕೇಳಿದ್ದೇವೆ. ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ದೇಹದ ಭಾಗಗಳ ಅರಿವು ನಮಗಿರಬೇಕು. ಆದ್ದರಿಂದ ಇಂದು ನಾವು ನಮ್ಮ ಜ್ಞಾನೇಂದ್ರಿಯಗಳು ಎಂಬ ಪಾಠದ ಮೂಲಕ ದೇಹದ ಭಾಗಗಳಾದ ಜ್ಞಾನೇಂದ್ರಿಯಗಳನ್ನು ಗುರುತಿಸಲು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಯೋಣ. ಜೊತೆಗೆ ಜ್ಞಾನೇಂದ್ರಿಯಗಳ ಸ್ವಚ್ಛತೆ ಮತ್ತು ರಕ್ಷಣೆಯ ವಿಧಾನವನ್ನು ಅರಿಯೋಣ. ಪುಟ ಸಂಖ್ಯೆ 86ರಲ್ಲಿ ಈ ಚಿತ್ರವನ್ನು ನೋಡಿ ದೇಹದ ಭಾಗಗಳನ್ನು ಗುರುತಿಸೋಣ ಬನ್ನಿ. ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಕೈ, ಬೆರಳುಗಳು, ಕಾಲು, ಪಾದ. ದೇಹದ ಈ ಭಾಗಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಕಣ್ಣು. ಕಣ್ಣುಗಳು ಸುತ್ತಲಿನ ಪರಿಸರವನ್ನು ನೋಡಲು ಸಹಾಯ ಮಾಡುತ್ತವೆ. ಪರಿಸರದಲ್ಲಿರುವ ವಸ್ತುಗಳ ಗಾತ್ರ, ಆಕಾರ, ಬಣ್ಣ ಮತ್ತು ಅವುಗಳಿಗಿರುವ ದೂರ ಇವೆಲ್ಲವನ್ನು ಗುರುತಿಸಲು ಸಹಾಯ ಮಾಡುತ್ತವೆ. ಕಣ್ಣು ಸೂಕ್ಷ್ಮ ಅಂಗ. ಕಣ್ಣಿನಲ್ಲಿ ಧೂಳು, ಕೀಟ ಇಂಥ ವಸ್ತುಗಳು ಬಿದ್ದಾಗ ಕಣ್ಣನ್ನು ಉಜ್ಜಬಾರದು. ಕಣ್ಣಿಗೆ ತೊಂದರೆಯಾಗುತ್ತದೆ. ಕಣ್ಣನ್ನು ಶುದ್ಧ ನೀರಿನಿಂದ ತೊಳೆಯಬೇಕು, ಇಲ್ಲವೇ ವೈದ್ಯರಲ್ಲಿಗೆ ಹೋಗಬೇಕು. ಕಣ್ಣಿನ ರಕ್ಷಣೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಕಿವಿ. ಕಿವಿ ಶಬ್ದವನ್ನು ಕೇಳಲು ಉಪಯೋಗಿಸುವ ಅಂಗ. ಕಿವಿಯ ಸಹಾಯದಿಂದ ನಾವು ವಿವಿಧ ಶಬ್ದಗಳನ್ನು ಗುರುತಿಸುತ್ತೇವೆ. ಕಿವಿಯ ಒಳಗೆ ಯಾವುದೇ ರೀತಿಯ ಚೂಪಾದ ವಸ್ತುಗಳನ್ನು ಹಾಕಬಾರದು. ಕಿವಿಯಲ್ಲಿ ಯಾವುದೇ ರೀತಿಯ ನೋವು ಕಂಡುಬಂದರೆ ವೈದ್ಯರಲ್ಲಿಗೆ ಹೋಗಬೇಕು ಮತ್ತು ಕಿವಿಯನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಮೂಗು. ಮೂಗು ವಾಸನೆಯನ್ನು ಗ್ರಹಿಸುತ್ತದೆ ಮತ್ತು ಮೂಗು ಉಸಿರಾಟಕ್ಕೆ ಅಗತ್ಯವಾದ ಅಂಗ. ಹೆಚ್ಚು ವಾಸನೆ ಕೊಡುವಂತಹ ಸಂಪಿಗೆ ಹೂವು, ಮಲ್ಲಿಗೆ ಹೂವು, ತುಳಸಿ, ಕರಿಬೇವು, ನೀಲಗಿರಿ ಎಲೆಗಳು ಇವುಗಳ ವಾಸನೆಯನ್ನು ಗ್ರಹಿಸು. ಮೂಗಿನ ಒಳಗೆ ಬೆರಳನ್ನಾಗಲಿ ಅಥವಾ ಯಾವುದೇ ವಸ್ತುವನ್ನಾಗಲಿ ಹಾಕಬಾರದು. ನಾಲಿಗೆ. ನಾಲಿಗೆಯು ಆಹಾರ ಪದಾರ್ಥಗಳ ರುಚಿಯನ್ನು ಗ್ರಹಿಸುತ್ತದೆ. ಆಹಾರವನ್ನು ಹಲ್ಲುಗಳ ನಡುವೆ ನೂಕಲು ಸಹಾಯ ಮಾಡುತ್ತದೆ. ಮಾತನಾಡಲು ನಾಲಿಗೆ ಸಹಾಯ ಮಾಡುತ್ತದೆ. ಪ್ರತಿದಿನ ಹಲ್ಲು ಉಜ್ಜುವಾಗ ನಾಲಿಗೆಯನ್ನು ಬೆರಳಿನಿಂದ ಅಥವಾ ನಾಲಿಗೆಯನ್ನು ಶುಚಿಗೊಳಿಸುವ ಸಾಧನದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕು. ಇದರಿಂದ ಬಾಯಿ ವಾಸನೆ ಬರುವುದಿಲ್ಲ. ಚರ್ಮ. ಚರ್ಮವು ನಮ್ಮ ಇಡೀ ದೇಹವನ್ನು ಆವರಿಸಿದೆ. ವಸ್ತುಗಳು ಚರ್ಮಕ್ಕೆ ತಗಲಿದಾಗ ನಮಗೆ ಬಿಸಿ, ತಂಪು, ನುಣುಪು, ಒರಟು ಇವುಗಳ ಅನುಭವವಾಗುತ್ತದೆ. ಅಲ್ಲದೆ ಸ್ಪರ್ಶ ಮತ್ತು ನೋವಿನ ಅನುಭವವೂ ಆಗುತ್ತದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ನೋಡಲು, ಕೇಳಲು, ವಾಸನೆ, ರುಚಿ, ಸ್ಪರ್ಶಗಳನ್ನು ಅನುಭವಿಸಲು ಸಹಕಾರಿಯಾಗಿದೆ. ಆದ್ದರಿಂದ ಈ 5 ಅಂಗಗಳಿಗೆ ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಎನ್ನುತ್ತಾರೆ. ಕೆಲವರಿಗೆ ಕಣ್ಣು,
ಕಿವಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಅಂಥವರಿಗೆ ವಿಶೇಷ ಸೌಲಭ್ಯಗಳು ಬೇಕಾಗಬಹುದು. ಅವರನ್ನು ಅಣುಕಿಸಬೇಡ. ಅವರಿಗೆ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳೋಣ. ಇಂದು ನಾವು ಜ್ಞಾನೇಂದ್ರಿಯಗಳನ್ನು ಗುರುತಿಸಲು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿದಿದ್ದೇವೆ. ಜೊತೆಗೆ ಅವುಗಳ ಸ್ವಚ್ಛತೆ ಮತ್ತು ರಕ್ಷಣೆಯನ್ನು ಅರಿತಿದ್ದೇವೆ. ಧನ್ಯವಾದಗಳು.